ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಬಾಗೇಪಲ್ಲಿ ರಾಜಕೀಯದಲ್ಲಿ ಮಾಸ್ ಲೀಡರ್ ಅನ್ನೋ ಹೆಸರು ಯಾರಿಗಂದ್ರೆ ಹಲವರು ಒಂದೇ ಹೆಸರು ಹೇಳ್ತಾರೆ, ಅದು ಸುಬ್ಬಾರೆಡ್ಡಿ. ಹೌದು ವೀಕ್ಷಕರೇ, ಸುಮಾರು 15 ವರ್ಷಗಳಿಂದ ಜನರ ನಡುವೆ ಓಡಾಡ್ತಾ ಕ್ಷೇತ್ರದ ಸಮಸ್ಯೆಗಳನ್ನ ತಮ್ಮ ಸಮಸ್ಯೆ ಅಂತ ತೆಗೆದುಕೊಂಡು ಕೆಲಸ ಮಾಡ್ತಿರೋ ನಾಯಕ ಸುಬ್ಬಾರೆಡ್ಡಿ. 13 ವರ್ಷಗಳಿಂದ MLA ಆಗಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವ ನಿರ್ಮಾಣ ಮಾಡಿಕೊಂಡಿದ್ದಾರೆ. ರಸ್ತೆ ಸಮಸ್ಯೆ ಆಗಲಿ, ಜಮೀನು ಸಮಸ್ಯೆ ಆಗಲಿ, ಬಡ ಕುಟುಂಬಗಳಿಗೆ ಸಹಾಯವಾಗಲಿ, ಹೆಣ್ಣು ಮಕ್ಕಳ ಮದುವೆ ಮಾಡಿಕೊಡುವ ಕೆಲಸವಾಗಲಿ, ಯಾವ ವಿಷಯ ಬಂದರೂ ಮೊದಲು ಜನ ಅನ್ನೋ ಮನಸ್ಸಿನಿಂದ ಕೆಲಸ ಮಾಡಿದ್ರು ಅನ್ನೋದು ಕಾರ್ಯಕರ್ತರ ಮಾತು. ವಾರದಲ್ಲಿ 4 ದಿನವಾದರೂ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಜನರ ಜೊತೆ ಬೆರೆತು ಕೆಲಸ ಮಾಡ್ತಾರೆ ಸುಬ್ಬಾರೆಡ್ಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ನೇರವಾಗಿ ಮಾತನಾಡಬಹುದಾದ ನಾಯಕ ಅನ್ನೋ ಹೆಸರು ಇವರಿಗಿದೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಗಿದೆ ವೀಕ್ಷಕರೇ. ಅದೇನೆಂದ್ರೆ ಸುಬ್ಬಾರೆಡ್ಡಿಗೆ ಮಿನಿಸ್ಟರ್ ಸ್ಥಾನ ಸಿಗುತ್ತಾ ಅನ್ನೋದು. ಹೌದು, ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ವರ್ಷಗಳಿಂದ ನಿಷ್ಠೆಯಿಂದ ಕೆಲಸ ಮಾಡಿರುವ ಸುಬ್ಬಾರೆಡ್ಡಿಗೆ ಈ ಬಾರಿ ಸಚಿವ ಸ್ಥಾನ ಬಹುತೇಕ ಖಚಿತ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ವಿಶೇಷವಾಗಿ ತೋಟಗಾರಿಕೆ ಇಲಾಖೆ ಅಥವಾ ಸಂಬಂಧಪಟ್ಟ ಖಾತೆ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಒಂದು ವೇಳೆ ಸುಬ್ಬಾರೆಡ್ಡಿ ಮಿನಿಸ್ಟರ್ ಆದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇನ್ನಷ್ಟು ಅಭಿವೃದ್ಧಿ ಬರಬಹುದು, ಹೆಚ್ಚು ಯೋಜನೆಗಳು ಬರಬಹುದು. ಜನರ ಸಮಸ್ಯೆಗಳಿಗೆ ಇನ್ನಷ್ಟು ವೇಗವಾಗಿ ಪರಿಹಾರ ಸಿಗಬಹುದು ಅನ್ನೋದು ಕಾರ್ಯಕರ್ತರ ಭಾವನೆ. ಆದರೆ ವೀಕ್ಷಕರೇ, ಇನ್ನೂ ಅಧಿಕೃತ ಘೋಷಣೆಯಾಗಿಲ್ಲ. ಇನ್ನೆರಡು ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ಸುಬ್ಬಾರೆಡ್ಡಿಗೆ ಮಿನಿಸ್ಟರ್ ಸ್ಥಾನ ಕೊಡಬೇಕಾ? ಕೊಟ್ರೆ ಯಾವ ಖಾತೆ ಸೂಕ್ತ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ರಾಜಕೀಯ ಅಪ್ಡೇಟ್ಸ್ಗಾಗಿ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.